ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಹಳೆಯ ನೆನಪು. ಮಳೆಯ ಹನಿಗಳು ಜಗತ್ತಿನ ಮೇಲೆ ಧಾರಾಕಾರವಾಗಿ ಸುರಿಯುತ್ತಿದ್ದವು. ಗಾಳಿ ತನ್ನ ವೇಗವನ್ನು ಹೆಚ್ಚಿಸಿಕೊಂಡು ಮರಗಳನ್ನು ಅಲ್ಲಾಡಿಸುತ್ತಿತ್ತು. ಮನೆಯ ಒಳಗೆ ಕುಳಿತಿದ್ದ ರಾಮಣ್ಣನಿಗೆ ಹಳೆಯ ನೆನಪುಗಳು ಮನಸ್ಸಿಗೆ ಬಂದವು. ರಾಮಣ್ಣ ಚಿಕ್ಕವನಾಗಿದ್ದಾಗ ಅವನು ತನ್ನ ತಂದೆಯ ಜೊತೆ ಕಾಡಿನಲ್ಲಿ ಮರಗಳನ್ನು ಕಡಿಯುತ್ತಿದ್ದನು. ಮಳೆಗಾಲ ಬಂದಾಗ ಅವರು ಮನೆಯಲ್ಲಿ ಕುಳಿತು ಕತೆ ಹೇಳಿಕೊಂಡು ಹಾಡು ಹಾಡುತ್ತಿದ್ದರು. ಅವನ ತಾಯಿ ಅವರಿಗೆ ರುಚಿಕರವಾದ ಊಟ ಮಾಡಿಕೊಡುತ್ತಿದ್ದರು. ಒಂದು ದಿನ ರಾಮಣ್ಣ ಮತ್ತು ಅವನ ತಂದೆ ಕಾಡಿನಲ್ಲಿ ಮರ ಕಡಿಯುತ್ತಿದ್ದಾಗ ಭಾರೀ ಮಳೆ ಶುರುವಾಯಿತು. ಅವರು ಒಂದು ಗುಹೆಯೊಳಗೆ ಆಶ್ರಯ ಪಡೆದರು. ಮಳೆ ನಿಂತ ನಂತರ ಅವರು ಮನೆಗೆ ಹೊರಡಲು ಪ್ರಯತ್ನಿಸಿದಾಗ ನದಿ ತುಂಬಿ ಹರಿಯುತ್ತಿತ್ತು. ಅವರು ಸಿಕ್ಕಿ ಹಾಕಿಕೊಂಡರು. 2 ದಿನಗಳ ಕಾಲ ಅವರು ಆಹಾರ ಮತ್ತು ನೀರಿಲ್ಲದೆ ಕಷ್ಟಪಟ್ಟರು. 3ನೇ ದಿನ ಒಬ್ಬ ಬೇಟೆಗಾರ ಅವರನ್ನು ಕಂಡು ರಕ್ಷಿಸಿದನು. ಈ ಘಟನೆ ರಾಮಣ್ಣನ ಮನಸ್ಸಿನಲ್ಲಿ ಚಿತ್ರಿಸಲ್ಪಟ್ಟಿದೆ. ಮಳೆಯ ಶಬ್ದವನ್ನು ಕೇಳಿದಾಗಲೆಲ್ಲ ಆ ಭಯಾನಕ ದಿನಗಳ ನೆನಪು ಅವನಿಗೆ ಬರುತ್ತಿತ್ತು. ರಾಮಣ್ಣ ಈಗ ವಯಸ್ಸಾದವನಾಗಿದ್ದಾನೆ. ಅವನ ಮಕ್ಕಳು ಮತ್ತು ಮೊಮ್ಮಕ್ಕಳು ಅವನ ಜೊತೆ ಇದ್ದಾರೆ. ಆದರೆ ಹಳೆಯ ನೆನಪುಗಳು ಅವನನ್ನು ಇನ್ನೂ ಕಾಡುತ್ತವೆ. ಅವು ಅವನ ಜೀವನದ ಒಂದು ಭಾಗವಾಗಿವೆ. ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ.